ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಬೇಸನ್ ಸೂಜಿ ಬರ್ಫಿ ಹೆಂಗೆ ಮಾಡೋದು ಅಂತ ನೋಡೋಣ ಸುಲಭವಾಗಿ. ಇಲ್ಲಿ ಒಂದು ಪ್ಯಾನ್ ಒಳಗೆ ಒಂದು ಅರ್ಧ ಬಟ್ಲದಷ್ಟು ನಾನು ತುಪ್ಪ ಹಾಕ್ಕೊಳ್ಲಿಕತ್ತೀನಿ. ಇದು ತುಪ್ಪ ಕರಗಿದ ಮೇಲೆ ಇದಕ್ಕೆ 1 ಕಪ್ಪಿನಷ್ಟು ಬೇಸನ್ ಹಿಟ್ಟು ಹಾಕ್ತೀನಿ, ಕಡಲೆ ಹಿಟ್ಟು. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪಿಟ್ಟಿನ ರವೆ ಹಾಕ್ತೀನಿ. ಬಾಂಬೆ ರವೆ ಅಂತೀವಲ್ಲ, ಆ ಬಾಂಬೆ ರವನ್ನು ಇದ್ರೊಳಗೆ ಹಾಕ್ತೀನಿ ಈಗ. ನೋಡಿರಿ, ಭಾಳ ಚಲೋ ಆಗ್ತದೆ ಇದು ಹಗೂರಾಗಿ. ಆಮೇಲೆ ಎಲ್ಲ ಹಾಕಿದ ಮೇಲೆ ಇದನ್ನು ಒಂದು ಸರ್ತಿ ತುಪ್ಪದೊಳಗೆ ಚೆಂದಾಗಿ ಹೊಂದ್ಕೊಳ್ಳೋ ಹಂಗೆ ಮಾಡ್ಕೊಂಬಿಡ್ಬೇಕು. ಆಮೇಲೆ ಚಲೋತ್ನಾಗ ಕೆಂಪು ಬರೋಂಗೆ ಹುರ್ಕೋಬೇಕು ಇದನ್ನು. ಆಮೇಲೆ ಹುರಿತಾ ಹುರಿತಾ ಗೊತ್ತಾಗ್ಬಿಡ್ತದೆ ಘಮ ಘಮ ಅಂತಂದು ಭಾರಿ ಮಸ್ತ್ ಬರ್ತದೆ. ಸ್ವಲ್ಪ ತುಪ್ಪ ಕಡಿಮೆ ಅನ್ನಿಸ್ತು ನನಗೆ, ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ. ನೋಡಿರಿ, ಈ ಥರ ಬರ್ತದೆ ಇದು. ಅದು ನಾವು ಇದು ರವೆ ಹಾಕಿರ್ತೀವಲ್ಲ, ರವೆ ಹಾಕಿರೋದ್ರಿಂದ ಹುತ್ತುತ್ತಾಗಿ ಭಾಳ ಚಲೋ ಬರ್ತದೆ ಇದು. ನೋಡಿರಿ, ಇವಾಗ ಇದು ರೆಡಿ ಆಗಿಬಿಟ್ಟದ. ಇದನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಇನ್ನೊಂದು ಪಾತ್ರೆ ಒಳಗೆ ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕೋತೀನಿ, 1/4 ಕಪ್ಪಿನಷ್ಟು ಇದು ಹಾಕೋತೀನಿ ನೀರು. ಅಂದರೆ ನಾವಲ್ಲಿ ಇದನ್ನು ತೊಗೊಂಡಿದ್ವಿ, 1 ಕಪ್ ಕಡ್ಲೆ ಹಿಟ್ಟು ತೊಗೊಂಡಿದ್ವಲ್ಲ, ಇಲ್ಲಿ ಸಕ್ಕರೆನ ಅರ್ಧ ಕಪ್ ತೊಗೋತೀನಿ. ನೋಡಿರಿ, ಇವಾಗ ಇದು ಪಾಕ ಏನದಲ್ಲ, ಒಂದೆಳೆ ಪಾಕ ಬರಬೇಕು. ಈಗ ಒಂದೆಳೆ ಪಾಕ ಬಂದದ. ಈ ಪಾಕನ ನಾವು ಬೇಸನ್ ಹಿಟ್ಟಿನೊಳಗೆ ಹಾಕ್ಕೊಂಡ್ಬಿಡ್ಬೇಕು. ಇದನ್ನು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೋಬೇಕು ಇದನ್ನು. ಇವಾಗ ನೋಡಿರಿ, ಎಲ್ಲ ಹೊಂದ್ಕೊಳ್ಳೋ ಹಂಗೆ ಚೆಂದಾಗಿ ನೀಟಾಗಿ ಕಲಿಸ್ಕೋಬೇಕು. ನೋಡಿರಿ, ಇವಾಗ ಎಷ್ಟು ಚಲೋ ಕಾಣ್ಲಿಕ್ಕತ್ತದ. ಈಗ ಫುಲ್ ನೀಟಾಗಿ ಈ ಥರ ಬರಬೇಕದು, ಎಲ್ಲ ಕಲ್ತಿಂದ ಈ ಥರ ಕಾಣಿಸ್ಬೇಕು. ಇವಾಗ ಇದು ರೆಡಿ ಆಗಿದೆ. ಈಗ ಇದು ಇವಾಗ ಇದನ್ನು ಗ್ರೀಸ್ ಮಾಡಿರೋ ಟ್ರೇಗೆ ಫುಲ್ ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು. ಇವಾಗ ನೋಡಿರಿ, ಅಂದ್ರೆ ಇವಾಗ ಮಾಡಿದಾಗ ಸ್ವಲ್ಪ ತೆಳು ಅನ್ನಿಸ್ತದೆ, ಬಟ್ ಆರಿಂದ ಇದಾದ್ಮೇಲೆ ಎಲ್ಲ ಫುಲ್ ಸೆಟ್ ಆಗಿಬಿಡ್ತದೆ. ಮೇಲೆ ಗಾರ್ನಿಷಿಂಗಿಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡ್ಬಿಡ್ತೀನಿ ಈಗ. ನೋಡಿರಿ, ಮಸ್ತ್ ಕಾಣ್ಲಿಕ್ಕತ್ತದ. ಒಂದು 10 ನಿಮಿಷ ಇದು ಸೆಟ್ ಆಗ್ಲಿಕ್ಕೆ ಬಿಟ್ಬಿಡ್ಬೇಕು. ಅದು ಸೆಟ್ ಆದಮೇಲೆ ನಾವು ಸ್ಕ್ವೇರ್ ಆಗಿ ನಾನು ಕಟ್ ಮಾಡ್ಕೊಂಡಿನ ಇಲ್ಲೇ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನೋಡಿರಿ, ಎಷ್ಟು ಚಲೋ ಬರ್ಲಿಕ್ಕತ್ತದ. ಆಮೇಲೆ ಈಸಿಯಾಗಿ ಬಂದುಬಿಡ್ತದೆ, ಏನೂ ತ್ರಾಸನ್ನ ಇದು ಪಡಬೇಕಾಗಿಲ್ಲ. ಯಾಕಂದ್ರೆ ತುಪ್ಪ ಅದೆಲ್ಲ ಹಾಕಿರ್ತೀವಲ್ಲ, ಹೀಗಾಗಿ ಅಗದಿ ಸರಳ ಬಂದುಬಿಡ್ತದೆ ಈಗ ಇದು. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು. ನೋಡಿರಿ, ಎಷ್ಟು ಈಸಿಯಾಗಿ ಬರ್ಲಿಕ್ಕತ್ತದ. ಆಮೇಲೆ ಕಲರು ಚಂದ ಬಂದದ, ಆಮೇಲೆ ಫುಲ್ ಟೆಕ್ಸ್ಚರು ಮಸ್ತ್ ಬಂದದ. ನೋಡಿರಿ, ಇವಾಗ ನೋಡ್ರಿ ಫುಲ್ ಹಗುರಾಗ್ಯಾವ ಈಗ ಇವು. ನೋಡಿರಿ, ಈ ಥರ ಬರಬೇಕು ಈಗ ಇದು. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಭಾಳ ಸರಳದ ಇದು, ನೀವು ಮಾಡಿ ನೋಡಿರಿ. ಆಮೇಲೆ ಹೆಂಗಾಗ್ಯದ ಅಂತ ಕಮೆಂಟ್ಸ್ ಮಾಡಿರಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.